ನಮ್ಮ ಅತ್ತೆ ಕೈಯಾರೆ ಮಾಡಿದ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನಕ್ಕೆ ಅದೆಷ್ಟು ಜನ್ಮಕ್ ಪುಣ್ಯ ಮಾಡಿದ್ರು ಕಮ್ಮಿ. ಎವ್ರಿವನ್ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ಮಳೆಗೆ ಒಳ್ಳೆ ಮಾವಿನಕಾಯಿ ಉಪ್ಪಿನಕಾಯಿ ಮನೇಲಿ ಮಾಡಿರೋದನ್ನ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸ್ತಿತ್ತು. ಹಾಗೇನೆ ಮತ್ತೆ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳ್ದೆ, ಸರಿ ನೀನ್ ಕೇಳದೆಚ್ಚ ನನ್ ಮಾಡದೆಚ್ಚ ಅಂತ ಅವರು ಮಾಡಕ್ಕೆ ಅಂತ ಕುತ್ಕೊಂಡು ಮಾವಿನಕಾಯಿನ ಚಾಕುಲ್ ಹೆಚ್ಚಿ ಅವ್ರ ಕೈ ನೋವು ಬರುತ್ತೆ ಅನ್ನೋದು ನನಗ್ ಗೊತ್ತಿತ್ತು. ಅದಕ್ಕೋಸ್ಕರ ಅವ್ರಿಗೆ ಇದೊಂದು ಸ್ಮಾಲ್ ಗಿಫ್ಟ್ ಕೊಟ್ಟೆ. ಅವರಂತೂ ಈ ಮಾವಿನಕಾಯಿ ಹೆಚ್ಚ ಮಿಷಿನ್ ಎಲ್ಲಿ ಸಿಕ್ತಮ್ಮ, ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ಮೂತ್ ಆಗಿ ಕಟ್ ಆಗ್ತಾ ಇದೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ, ನೀನ್ ಎಷ್ಟು ಸತಿ ಮಾವಿನಕಾಯಿ ಉಪ್ಪಿನಕಾಯಿ ಕೇಳಿದ್ರು ನಾನು ಮಾಡ್ಕೊಡ್ತೀನಿ ಅಂತ ಕೂತಿದ್ರು. ಈ ತರ ಮಾವಿನಕಾಯಿ ಕಟ್ಟರು ಯೂಶಲಿ ಹಳ್ಳಿಗಳಲ್ಲಿ ಸಿಕ್ಕತ್ತೆ, ಆದ್ರೆ ನಮ್ಗೆ ಇದು ಆನ್ಲೈನ್ ಅಲ್ಲಿ ಸಿಕ್ತು. ಅದೇ ಬೆಸ್ಟ್ ಪಾರ್ಟ್ ಅಂತ ಅನ್ಬೋದು. ಬ್ರ್ಯಾಂಡ್ ಬಂದು ಕಲಗುರಗಂಪ ಅಂತ. ಇನ್ನ ನಮ್ಮ ಅತ್ತೆ ಮಾಡ್ಕೊಟ್ಟಿದ್ವಿ ಮಾವಿನಕಾಯಿ ಉಪ್ಪಿನಕಾಯಿ ಇನ್ಸ್ಟೆಂಟ್ ಆಗಿ ಬರೀ 5 ನಿಮಿಷದಲ್ಲಿ ಆಗೋಯ್ತು. ನನಗಂತೂ ಫುಲ್ ಖುಷಿ ಆಗೋಯ್ತು. ಈ ತರನು ಮಾಡ್ಕೊಂಡು ತಿನ್ಬೋದು ಅಂತ ಅವಾಗ್ಲೇ ಗೊತ್ತಾಗಿದೆ. ನಿಮ್ಗೂ ಈ ಮಾವಿನಕಾಯಿ ಕಟರ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಕಳ್ಸ್ಕೊಡ್ತೀನಿ. ನಮ್ಮ ಮನೆಗಳಲ್ಲಿ ತರ ಒಂದ್ ಕಟರ್ ಇದ್ರೆ ಎಷ್ಟೋ ನಮ್ ಟ್ರೆಡಿಷನಲ್ ಫುಡ್ಸ್ ನ ಅಥೆಂಟಿಕ್ ಸ್ಟೈಲ್ ಅಲ್ಲಿ ಮಾಡ್ಕೊಂಡು ತಿನ್ಬೋದು. ಕಟರ್ ಯಾರಿಗೂ ಉಪಯೋಗ ಆಗುತ್ತೆ ಅವ್ರಿಗೆ ಈ ರೀಲ್ ನ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ.